ಧೂಮ್ ಮಾದರಿಯಲ್ಲಿ ಎಟಿಎಂ ಹಣ ದರೋಡೆ ಕೇಸ್ ವಿಚಾರವಾಗಿ ಹೈದರಾಬಾದ್ನಲ್ಲಿ ಇಬ್ಬರು ಆರೋಪಿಗಳನ್ನು ಲಾಕ್ ಮಾಡಲಾಗಿದೆ. ಧೂಮ್ ಸಿನಿಮಾ ಮಾದರಿಯಲ್ಲಿ ಎಟಿಎಂ ಹಣ ದರೋಡೆ ಕೇಸ್ ವಿಚಾರವಾಗಿ ಇದೀಗ ಹೈದರಾಬಾದ್ನಲ್ಲಿ ಇಬ್ಬರು ಆರೋಪಿಗಳನ್ನು ಲಾಕ್ ಮಾಡಿ ಮತ್ತೊಬ್ಬನಿಗೆ ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಎಟಿಎಂ ಬಳಿಗೆ ಶೂಟ್ ಮಾಡಿ 93 ಲಕ್ಷವನ್ನ ದೋಚಿದ್ರು ಮೂವರು ಆರೋಪಿಗಳು. ಬೀದರ್ ತೆಲಂಗಾಣ ಪೊಲೀಸರ ಜಂಟಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇದೀಗ ಇಬ್ಬರನ್ನ ಬಂಧಿಸಲಾಗಿದೆ. ಹಫ್ಜನ್ಗಂಜ್ ಟ್ರಾವೆಲ್ ಏಜೆನ್ಸಿ ಬಳಿ ಹಣದ ಸಮೇತ ಶಂಕಿತ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಪೊಲೀಸರ ಮೇಲೂ ಕೂಡ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ ಆರೋಪಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಗುಂಡಿನ ಚಕಮಕಿಯಲ್ಲಿ ಓರ್ವ ಆರೋಪಿ ಕಾಲಿಗೆ ಗಾಯ ಆಗಿದೆ. ಧೂಮ್ ಸಿನಿಮಾ ಮಾದರಿಯಲ್ಲಿ ಎಟಿಎಂ ಹಣವನ್ನ ನಿನ್ನೆ ಲಪಟಾಯಿಸಲಾಗಿತ್ತು. ಹೈದರಾಬಾದ್ನಲ್ಲಿ ಇದೀಗ ಓರ್ವ ಆರೋಪಿಯನ್ನ ಲಾಕ್ ಮಾಡಿ ಮತ್ತಿಬ್ಬರಿಗೆ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ. ಎಟಿಎಂ ಬಳಿಯೇ ಶೂಟ್ ಮಾಡಿ 93 ಲಕ್ಷದ ಹಣವನ್ನ ಮೂವರು ಆರೋಪಿಗಳು ನಿನ್ನೆ ದೋಚಿದ್ರು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಇದು ನಿನ್ನೆ ನಡೆದಂತಹ ಘಟನೆ. ಇಬ್ಬರು ಆರೋಪಿಗಳು ಅಲ್ಲಿದ್ದಂತಹ ಸಿಬ್ಬಂದಿಗೆ ಶೂಟ್ ಮಾಡಿ 93 ಲಕ್ಷ ಹಣವನ್ನ ದೋಚಿದ್ರು. ಇದೀಗ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಒಬ್ಬನನ್ನ ಬಂಧಿಸಿದ್ದಾರೆ. ಇನ್ನು ಮತ್ತಿಬ್ಬರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಬೀದರ್ ತೆಲಂಗಾಣ ಪೊಲೀಸರು ಈಗಾಗಲೇ ಜಂಟಿ ಕಾರ್ಯಾಚರಣೆಯನ್ನ ಕೂಡ ನಡೆಸಿದ್ದಾರೆ. ಅಫ್ಜಲ್ಗಂಜ್ ಟ್ರಾವೆಲ್ ಏಜೆನ್ಸಿ ಬಳಿ ಹಣದ ಸಮೇತ ಶಂಕಿತನ ಬಂಧನವಾಗಿರುವಂಥದ್ದು. ಈ ವೇಳೆ ಪೊಲೀಸರ ಮೇಲೂ ಕೂಡ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ ಆರೋಪಿಗಳು. ಇದೀಗ ಒಬ್ಬನಿಗೆ ಗಾಯ ಆಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಒಬ್ಬ ಆರೋಪಿಗೆ. ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿಗಳ ಮೇಲೆ ಗುಂಡು ಹಾರಿಸಿದ್ರು ದರೋಡೆಕೋರರು. ಬೀದರ್ ಎಟಿಎಂ ದರೋಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಈ ಹಿಂದೆ ಇಂಥದ್ದೇ ಕೃತ್ಯ ನಡೆದಿದ್ಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ಟೀಮ್ ಚಿನ್ನದ ಅಂಗಡಿ ಎಟಿಎಂ ದರೋಡೆ ಮಾಡಿದ್ಯಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಸಿಸಿಟಿವಿ ಪರಿಶೀಲನೆಗೆ ಪೊಲೀಸರು ಈಗಾಗಲೇ ಮುಂದಾಗಿದ್ದಾರೆ. ಹಿಂದೇನು ಮಾಡಿದ್ರಾ ಅಂತ ಹಳೆ ಪ್ರಕರಣಗಳ ಪತ್ತೆಗೆ ಸಿಸಿಟಿವಿ ದೃಶ್ಯಗಳ ತಲಾಶನ ಮಾಡಲಾಗಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿ ಸೇರಿ ಹಲವೆಡೆ ದರೋಡೆಗಳು ಈಗಾಗಲೇ ನಡೆದಿದ್ದು ಅದು ಇದೇ ಗುಂಪಾಗಿತ್ತಾ? ಗನ್ ತೋರಿಸಿ ಶೂಟ್ ಮಾಡಿ ಅರೆಸ್ಟ್ ಆಗಿದ್ದ ಕೇಸ್ಗಳ ಪರಿಶೀಲನೆಯನ್ನ ನಡೆಸಲಾಗಿದೆ. ಬೀದರ್ ಎಟಿಎಂ ದರೋಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಗನ್ ತೋರಿಸಿ ಶೂಟ್ ಮಾಡಿ ಅರೆಸ್ಟ್ ಆಗಿದ್ದ ಕೇಸ್ಗಳನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೀದರ್ ಎಟಿಎಂ ದರೋಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ರಾಜ್ಯದಲ್ಲಿ ಈ ಹಿಂದೆ ಸಾಕಷ್ಟು ಕೃತ್ಯಗಳು ಕೂಡ ನಡೆದಿದೆ. ಸಾಕಷ್ಟು ಕಡೆ ಹಣ ದರೋಡೆಯನ್ನ ಮಾಡಲಾಗಿದೆ ಗನ್ ತೋರಿಸಿ. ಇನ್ನು ಚಿನ್ನದ ಅಂಗಡಿಯಲ್ಲೂ ಕೂಡ ದರೋಡೆಯನ್ನ ಮಾಡಲಾಗಿತ್ತು. ಈಗಾಗಲೇ ಪೊಲೀಸರು ಸಿಸಿಟಿವಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈ ಹಿಂದೆ ನಡೆದಿರುವಂತಹ ಕೃತ್ಯಗಳು ಇವರಿಂದನೇ ಆಗಿದ್ಯಾ, ಇವರೇ ಗನ್ ತೋರಿಸಿ ಹಣವನ್ನ ದೋಚಿದ್ರಾ ಎನ್ನುವ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಧೂಮ್ ಸಿನಿಮಾವನ್ನ ನೀವು ಕೂಡ ವೀಕ್ಷಿಸಿರಬಹುದು. ಆ ಸಿನಿಮಾದಲ್ಲೂ ಕೂಡ ಇದೇ ರೀತಿ ಗನ್ ತೋರಿಸಿ ಹಣವನ್ನ ದೋಚಲಾಗಿತ್ತು. ಅದೇ ರೀತಿ ಇದೀಗ ನಿಜ ಜೀವನದಲ್ಲೂ ಆಗಿರೋದು ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಆಶ್ಚರ್ಯಚಕಿತ ಅಂತಾನೆ ಹೇಳಬಹುದು. ಈ ರೀತಿ ಮಾಡಿದ್ರೆ ನಮ್ಮ ಜನರು ಓಡಾಡೋದು ಹೇಗೆ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ನಿನ್ನೆ ಒಬ್ಬ ಸಿಬ್ಬಂದಿ ಹತ್ಯೆಯನ್ನ ಕೂಡ ಮಾಡಲಾಗಿತ್ತು. ಗನ್ನಿಂದ ಶೂಟ್ ಅನ್ನ ಕೂಡ ಮಾಡಲಾಗಿತ್ತು. ಅವರು ಕೂಡ ನಿನ್ನೆ ಸಾವನ್ನಪ್ಪಿದ್ರು. ಶೂಟ್ ಮಾಡಿ 93 ಲಕ್ಷ ಹಣವನ್ನ ಈಗಾಗಲೇ ದೋಚಲಾಗಿತ್ತು. ಇನ್ನು ಈ ಹಿಂದೆ ಯಾವ್ಯಾವ ದರೋಡೆ ಪ್ರಕರಣಗಳು ನಡೆದಿದೆ ಅದೆಲ್ಲವನ್ನ ಇವರೇ ಮಾಡಿದ್ದಾರಾ ಎನ್ನುವ ವಿಷಯವನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಇದೀಗ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಹಲವಾರು ಸಿಸಿ ಕ್ಯಾಮೆರಾಗಳನ್ನ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿಗಳ ಮೇಲೆ ಗುಂಡು ಹಾರಿಸಿ ದರೋಡೆಯನ್ನ ಕೂಡ ಮಾಡಲಾಗಿತ್ತು. ರಾಜ್ಯದಲ್ಲಿ ದಾಖಲಾಗಿರುವ ಈ ರೀತಿಯ ಎಲ್ಲಾ ಪ್ರಕರಣಗಳ ಮಾಹಿತಿಯನ್ನ ಪಡೆದು ಪೊಲೀಸರು ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಹಿಂದಿನ ಚಿನ್ನದ ಅಂಗಡಿಗಳ ದರೋಡೆ ಪ್ರಕರಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬೀದರ್ ಎಟಿಎಂ ದರೋಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈದರಾಬಾದ್ನ ಆಸ್ಪತ್ರೆಗೆ ಸಚಿವ ಖಂಡ್ರೆ ಭೇಟಿಯನ್ನ ನೀಡಿದ್ದಾರೆ. ಈಶ್ವರ್ ಖಂಡ್ರೆ ಗಾಯಾಳು ಶಿವಕುಮಾರ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಖಂಡ್ರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ತುರ್ತು ಚಿಕಿತ್ಸೆಗೆ ಅಗತ್ಯ ನೆರವನ್ನ ನೀಡುವ ಭರವಸೆಯನ್ನ ನೀಡಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸರ್ಕಾರದಿಂದ ಚಿಕಿತ್ಸಾ ವೆಚ್ಚ ಭರಿಸಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೊಲೆಯಾದ ಕ್ಯಾಶಿಯರ್ ಗಿರಿ ವೆಂಕಟೇಶ್ ಮನೆಗೂ ಇಂದು ಭೇಟಿ ನೀಡುವ ಸಾಧ್ಯತೆ ಇದೆ.
ಬೀದರ್ ಎಟಿಎಂ ದರೋಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಸ್ಪತ್ರೆಗೆ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿದ್ದಾರೆ. ಹೈದರಾಬಾದ್ನ ಆಸ್ಪತ್ರೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ನೀಡಿದ್ದಾರೆ. ಗಾಯಾಳು ಶಿವಕುಮಾರ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಖಂಡ್ರೆ ಅವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ನಿನ್ನೆ ಮರಣವನ್ನ ಹೊಂದಿರುವಂತಹ ಅಂದ್ರೆ ಮೃತಪಟ್ಟಿರುವಂತಹ ವೆಂಕಟೇಶ್ ಮನೆಗೂ ಕೂಡ ಅವರು ಭೇಟಿ ನೀಡುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸರ್ಕಾರದಿಂದ ಚಿಕಿತ್ಸಾ ವೆಚ್ಚ ಭರಿಸಲು ಈಗಾಗಲೇ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಇನ್ನು ನಿನ್ನೆಯಷ್ಟೇ ಕೊಲೆಯಾದ ಕ್ಯಾಶಿಯರ್ ಗಿರಿ ವೆಂಕಟೇಶ್ ಮನೆಗೂ ಕೂಡ ಭೇಟಿ ನೀಡುವ ಸಾಧ್ಯತೆ ಇದೆ. ಭೇಟಿ ನೀಡಿ ಭರವಸೆಯನ್ನ ಕೂಡ ನೀಡಲಿದ್ದಾರೆ, ಸಂತಾಪವನ್ನ ಕೂಡ ಸೂಚಿಸಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಗಾಯಾಳು ಶಿವಕುಮಾರ್ ಆರೋಗ್ಯವನ್ನ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ವಿಚಾರಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ಎಟಿಎಂ ಹಣ ದರೋಡೆ ಕೇಸ್ ವಿಚಾರವಾಗಿ ಹೈದರಾಬಾದ್ನಲ್ಲಿ ಓರ್ವ ಆರೋಪಿಯನ್ನ ಲಾಕ್ ಮಾಡಲಾಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಧೂಮ್ ಸಿನಿಮಾ ಮಾದರಿಯಲ್ಲೇ ಎಟಿಎಂ ಹಣ ದರೋಡೆ ಕೇಸ್ ವಿಚಾರವಾಗಿ ಇದೀಗ ಹೈದರಾಬಾದ್ನಲ್ಲಿ ಓರ್ವ ಆರೋಪಿಯನ್ನ ಲಾಕ್ ಮಾಡಲಾಗಿದೆ. ಇನ್ನು ಮತ್ತೊಬ್ಬರಿಗೆ ಶೋಧ ಕಾರ್ಯವನ್ನ ಪೊಲೀಸರು ನಡೆಸಲಾಗಿದೆ. ಇನ್ನು ಎಟಿಎಂ ಬಳಿಯೇ ಶೂಟ್ ಮಾಡಿ 93 ಲಕ್ಷ ಹಣವನ್ನ ದೋಚಿದ್ರು ಆರೋಪಿಗಳು. 3 ಆರೋಪಿಗಳು ದೋಚಿದ್ರು, ಪರಾರಿ ಕೂಡ ಆಗಿದ್ರು. 2 ಸಿಬ್ಬಂದಿಗಳಿಗೆ ಶೂಟ್ ಮಾಡಿದ್ರು. ಕ್ಯಾಶಿಯರ್ ವೆಂಕಟೇಶ್ ಈಗಾಗಲೇ ಅಲ್ಲೇ ಸಾವನ್ನಪ್ಪಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ನ ಹಾಸ್ಪಿಟಲ್ಗೆ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಭೇಟಿಯನ್ನ ಕೂಡ ನೀಡಿದ್ದಾರೆ. ಭೇಟಿಯನ್ನ ನೀಡಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನ ಕೂಡ ವಿಚಾರಿಸಿದ್ದಾರೆ. ಇನ್ನು ಆಸ್ಪತ್ರೆಯ ವೈದ್ಯರೊಂದಿಗೆ ಚಿಕಿತ್ಸೆಯ ಕುರಿತು ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ಎಟಿಎಂ ಹಣ ದರೋಡೆ ಕೇಸ್ ವಿಚಾರವಾಗಿ ಓರ್ವ ಆರೋಪಿಯನ್ನ ಲಾಕ್ ಮಾಡಲಾಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ತೇಜಸ್ವಿನಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿದ ಹಾಗೆ ಇದೇ ರೀತಿಯಾದಂತಹ ಘಟನೆ ಕೂಡ ಅನೇಕ ಬಾರಿ ರಾಜ್ಯದಲ್ಲಿ ಕೂಡ ನಡೆದಿರುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಬ್ಯಾಡ್ರಳ್ಳಿ ಏನಿದೆ, ಅಲ್ಲೂ ಕೂಡ ಒಂದು ಜ್ಯುವೆಲ್ರಿಗೆ ಇಬ್ಬರು ಕಳ್ಳರು ಏನು ಕನ್ನವನ್ನ ಹಾಕ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಆಕೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅವರು ಕೂಡ ಅರೆಸ್ಟ್ ಆಗಿಲ್ಲ. ಸೊ ಹೀಗಾಗಿ ಆ ಒಂದು ಗ್ಯಾಂಗ್ ಏನಾದ್ರು ಈ ಒಂದು ಕೃತ್ಯ ಎಸಕ್ತ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರು ಕಲೆ ಹಾಕಿದ್ರು. ಇದರ ಜೊತೆಗೆ ಈ ಹಿಂದೆ ನಡೆದಿರುವಂತಹ ರಾಜ್ಯದಲ್ಲಿ ಇದೇ ರೀತಿಯಾದ ಘಟನೆ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ರು. ಇನ್ನು ಸಾಕಷ್ಟು ವಿಚಾರಗಳು ಕೂಡ ಈ ಒಂದು ಕೇಸ್ನಿಂದ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಗನ್ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅನುಮಾನ ವ್ಯಕ್ತವಾಗ್ತಿರುವಂತದ್ದು. ಅಂದ್ರೆ ಗನ್ ಡೀಲರ್ ಬಳಿ ಏನಾದ್ರು ತಗೊಂಡ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಇದರ ಜೊತೆಗೆ ಈಗ ಹಣವನ್ನ ಈಗ ತಗೊಂಡೋಗಿದ್ರೆ ಆ ಹಣವನ್ನ ಎಲ್ಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಈಗನ್ನ ಪೊಲೀಸರು ಕಲೆ ಹಾಕ್ತಿರುವಂತದ್ದು. ಅಂದ್ರೆ ಹಣವನ್ನ ಯಾವ್ದಾದ್ರು ಅಂದ್ರೆ ಡೆಪಾಸಿಟ್ ಮಾಡಿದಾರ, ಬ್ಯಾಂಕಿಗೆ ಹಾಕಿದಾರ, ಅಥವಾ ಎಲ್ಲರೂ ತಾವೇ ಖರ್ಚು ಮಾಡ್ತಾ ಇದಾರೆ. ಯಾಕಂದ್ರೆ ಅಲ್ಲೂ ಕೂಡ ನೋಟ್ ನಲ್ಲೂ ಕೂಡ ಸೀರಿಯಲ್ ಏನು ಸೀರೀಸ್ ಅಂತ ಹೇಳಿ ಒಂದು ನಂಬರ್ಸ್ ಇರುತ್ತೆ, ಅದನ್ನ ಎಲ್ಲೇ ಕೂಡ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಗೊತ್ತಾಗತ್ತೆ. ಸೊ ಹೀಗಾಗಿ ಈ ವಿಚಾರವೂ ಕೂಡ ಪೊಲೀಸರು ಸಾಕಷ್ಟು ತಲೆ ಕೆಡಿಸ್ಕೊಂಡು ಈಗಾಗಲೇ ಏನು ತನಿಖೆಗೂ ಕೂಡ ಮುಂದಾಗಿರುವಂತದ್ದು. ವಿಶೇಷ ತಂಡಗಳನ್ನು ಕೂಡ ಈಗಾಗಲೇ ರಚನೆ ಮಾಡಿ ಏನು ಆರೋಪಿಗಳ ಬಂಧನಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಓರ್ವ ಆರೋಪಿ ಕೂಡ ಸದ್ಯ ಸಿಕ್ಕಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇದು ಇವ್ರು ಇಬ್ಬರೇ ಮಾಡಿದಾರ ಅಥವಾ ಇವರ ಜೊತೆಗೆ ಇನ್ನಷ್ಟು ಜನ ಇದಾರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು